ಹಲೋ, ನಮಸ್ಕಾರ ಗೆಳೆಯರಿ. ನಾನು ನಿಮ್ಮ ಸಂಜು ಅಮರಾಪುರ್ ಮತ್ತೊಮ್ಮೆ ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ಟಾಪಿಕ್ ಪ್ರಿಪರೇಟರಿ ಇಂಡೆಕ್ಸ್. ಪ್ರಿಪರೇಟರಿ ಇಂಡೆಕ್ಸ್ ಅಂದ್ರೆ ಮಿಲ್ ಕನ್ಸರ್ನ್ ಆದ ಪ್ಯಾರಾಮೀಟರ್. ಇದೊಂದು ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಸ್ ಪರ್ ದ ಮಿಲ್ ಎಫಿಷಿಯನ್ಸಿ ಇಸ್ ಕನ್ಸಿಡರ್ಡ್. PI is a major factor in the milling tandem. ಸೊ ಫಸ್ಟ್ ಪ್ರಿಪರೇಟರಿ ಡಿವೈಸಸ್ ಯಾವ ಅಂತ ಹೇಳೋದಾದ್ರೆ PI ಪ್ರೊಡ್ಯೂಸ್ ಮಾಡಕ್ಕೆ ಕೇನ್ ಕ್ಯಾರಿಯರ್, ಕಿಕ್ಕರ್, ಚಾಪರ್, ಲೆವೆಲರ್ ಅಂಡ್ ಪೆಬ್ರೈಸರ್. ಇನ್ ಸಮ್ ಪ್ಲಾಂಟ್ ನಲ್ಲಿ ಶೆಡರ್ ಕೂಡ ಇರುತ್ತೆ. ದೀಸ್ ಆರ್ ದ ಡಿವೈಸಸ್ ಯೂಸ್ ಟು ಮೇಂಟೈನ್ ದ ಪ್ರಿಪರೇಟರಿ ಇಂಡೆಕ್ಸ್. ಅಂಡ್ ಪ್ರಿಪರೇಟರಿ ಇಂಡೆಕ್ಸ್ ಅಂದ್ರೆ ಏನು? ಪ್ರಿಪರೇಟರಿ ಇಂಡೆಕ್ಸ್ ನಾವು ಯಾಕೆ ಮೇಂಟೈನ್ ಮಾಡಬೇಕು ಮಿಲ್ ನಲ್ಲಿ? Preparatory index, the degree of fineness or percentage of the open cell. ನಮ್ದು ಕೇನ್ ನಾವು ಕಿಕ್ಕರ್, ಲೆವೆಲರ್, ಚಾಪರ್, ಪೆಬ್ರೈಸರ್ ಅಲ್ಲಿ ಹಮರಿಂಗ್ ಮಾಡ್ತೀವಿ, ಅದು ಡಿಗ್ರಿ ಆಫ್ ಫೈನ್ನೆಸ್ ಅಂತಾರೆ. ಅಥವಾ ಅದು ಪರ್ಸೆಂಟೇಜ್ ಆಫ್ ದ ಸೆಲ್ ಓಪನ್ ಆಗಬೇಕು ಬಗ್ಯಾಸ್ ನಲ್ಲಿ. ಮೀನ್ಸ್ ಹೌ ಮಚ್ ದ ಸೆಲ್ ವಿಲ್ ಬಿ ಓಪನ್ ಬೈ PI ಅಂದ್ರೆ ಎಷ್ಟು ಪರ್ಸೆಂಟೇಜ್ ಸೆಲ್ ಓಪನ್ ಆಗಿದೆ ಪ್ರಿಪರೇಟರಿ ಇಂಡೆಕ್ಸ್ ನಿಂದ ಅಂತ. And PI should be 85 to 91% ಇರಬೇಕು. PI ಎಷ್ಟು ಇರಬೇಕು? PI ರೇಂಜು PI should be 85 to 91% ನಲ್ಲಿ ನಮ್ಮ PI ಮೇಂಟೈನ್, ಪ್ರಿಪರೇಟರಿ ಇಂಡೆಕ್ಸ್ ಮೇಂಟೈನ್ ಇರಬೇಕು. ಯಾಕೆ ಇಷ್ಟೇ ಇರಬೇಕು? ಮೋರ್ ಆದ್ರೆ ಏನಾಗುತ್ತೆ, ಲೆಸ್ ಆದ್ರೆ ಏನಾಗುತ್ತೆ? ಬಟ್ ಫಾರ್ ದ ಬೆಟರ್ PI ವ್ಯಾಲ್ಯೂ ಶುಡ್ ಬಿ 88 to 91. ನಮ್ಗೆ ಬೆಟರ್ PI ವ್ಯಾಲ್ಯೂ ಎಷ್ಟು ಇರ್ಬೇಕಂದ್ರೆ 88 ರಿಂದ 91% ನಲ್ಲಿ ಇರಬೇಕು ಪ್ರಿಪರೇಟರಿ ಇಂಡೆಕ್ಸ್. ಬೆಟರ್ PI ರೆಡ್ಯೂಸ್ ದ ಹೈಡ್ರಾಲಿಕ್ ಲೋಡ್. ನಾವು ಮಿಲ್ ನಲ್ಲಿ ಹೈಡ್ರಾಲಿಕ್ ಲೋಡ್ ಅಪ್ಲೈ ಮಾಡ್ತೀವಿ. ಎಕ್ಸ್ಟ್ರಾಕ್ಷನ್, ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಪರ್ಪಸ್ ನಲ್ಲಿ ಎಷ್ಟು ಮೇಂಟೈನ್ ಮಾಡ್ತೀವಿ? ಫಸ್ಟ್ ಮಿಲ್ಗೆ ಜಾಸ್ತಿ ಎಕ್ಸ್ಟ್ರಾಕ್ಷನ್ ಗೋಸ್ಕರ ಜಾಸ್ತಿ ಹೈಡ್ರಾಲಿಕ್ ಲೋಡ್ ಅಪ್ಲೈ ಮಾಡ್ತೀವಿ, ನಿಯರ್ ಅಬೌಟ್ 200 ಮಟ್ಟ. ನೆಕ್ಸ್ಟ್ ಗ್ರಾಜುಯಲಿ ಅಪ್ ಟು 4th ಮಿಲ್ ಮಟ್ಟ ಡಿಕ್ರೀಸ್ ಮಾಡ್ತೀವಿ. ಸೊ ಇದು ಹೈಡ್ರಾಲಿಕ್ ಲೋಡ್. ನಿಮ್ ಬೆಟರ್ PI ಓಪನ್ ಅಪ್ ಸೆಲ್ ಜಾಸ್ತಿ ಚೆನ್ನಾಗಿದ್ರೆ ನಿಮ್ದು ಹೈಡ್ರಾಲಿಕ್ ಲೋಡ್ ರೆಡ್ಯೂಸ್ ಆಗುತ್ತೆ ಆನ್ ಮಿಲ್ ನಲ್ಲಿ, ಅಂಡ್ ಡೈರೆಕ್ಟ್ಲಿ ರೆಡ್ಯೂಸ್ ದ ಪವರ್ ಕನ್ಸಂಪ್ಷನ್. ನೆಕ್ಸ್ಟ್ ಸೇವಿಂಗ್ ಆಫ್ ದ ಪವರ್. ನೆಕ್ಸ್ಟ್ ಪಾಯಿಂಟ್ ಇದೆ ನೋಡಿ. ಇದು ಮಿಲ್ ಮೇಲೆ ಲೋಡ್ ಕಡಿಮೆ ಆದ್ರೆ ನಿಮ್ದು PI ಜಾಸ್ತಿ ಆದ ತಕ್ಷಣ ಏನಾಗುತ್ತೆ? ಪವರ್ ಸೇವಿಂಗ್ ಆಫ್ ದ ಪವರ್ ಇಸ್ ಮೋರ್, ಲೋಡ್ ಕನ್ಸ್ಯೂಮ್ ಆಫ್ ದ ಪವರ್ ಇಸ್ ಲೆಸ್. ಸೊ ಮತ್ತೇನಾಗುತ್ತೆ? ಬೆಟರ್ ಜ್ಯೂಸ್ ಎಕ್ಸ್ಟ್ರಾಕ್ಷನ್. ನಿಮ್ದು ಎಕ್ಸ್ಟ್ರಾಕ್ಷನ್ ಪರ್ಸೆಂಟೇಜ್ ಹೈ ಆಗುತ್ತೆ. PI ಓಪನ್ ಅಪ್ ಸೆಲ್ ಜಾಸ್ತಿ ಇದ್ರೆ ಬೆಟರ್ ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಬರುತ್ತೆ. ನೆಕ್ಸ್ಟ್ ಬಲ್ಕ್ ಡೆನ್ಸಿಟಿ ಆಫ್ ದ ಕೇನ್ ಕ್ಯಾರಿಯರ್ ಇನ್ಕ್ರೀಸ್ಡ್ ಫ್ರಮ್ 200 to 500 kg per centimeter square. ಬಲ್ಕ್ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ ಫ್ರಮ್ 200 to 500 kg per centimeter cube. ಈಗ PI ಎಷ್ಟಿದ್ರೆ ನಮ್ ಬಲ್ಕ್ ಡೆನ್ಸಿಟಿ ಎಷ್ಟು ಆಗುತ್ತೆ ಅಂತ ನೋಡೋದಾದ್ರೆ, ಈಗ ನಿಮ್ದು PI 50 ಇದ್ರೆ ಬಲ್ಕ್ ಡೆನ್ಸಿಟಿ ಎಷ್ಟಿರುತ್ತೆ? 300 to 400 kg per centimeter cube. ಅದೇ ನಿಮ್ PI 60 ಇದ್ರೆ 400 to 500 kg centimeter cube. ನೆಕ್ಸ್ಟ್ ಅದೇ 70 ಇದ್ರೆ 500 to 550 kg per centimeter cube. ನೆಕ್ಸ್ಟ್ ನಮ್ದು 80 ಇದ್ರೆ 550 to 600 kg per centimeter cube. And then finally 90 ಇದ್ರೆ 600 to 650 kg per centimeter square cube. ಯಾವುದು ಯೂಶಲಿ ನಮ್ದು 80 to 90 ಇರುತ್ತೆ. ನಮ್ PI ಮೇಂಟೈನ್ ಮಾಡ್ಲೇಬೇಕು. 88 to 90 ಅಂತ ಹೇಳಿದ್ರೆ ಇದು PI ಬೆಟರ್ PI ವ್ಯಾಲ್ಯೂ ಶುಡ್ ಬಿ ಇನ್ ದಿಸ್ ರೇಂಜ್ 88 to 91%. ಅದರಿಂದ ಏನಾಗುತ್ತೆ? ಎಕ್ಸ್ಟ್ರಾಕ್ಷನ್ ಮೋರ್ ಆಗುತ್ತೆ, ಪವರ್ ಕನ್ಸಂಪ್ಷನ್ ಲೆಸ್ ಆಗುತ್ತೆ. ಈಗ ಇನ್ನೊಂದು ಪಾಯಿಂಟ್ ಏನ್ ನೋಡೋದಾದ್ರೆ, PI ನಿಮ್ದು ಜಾಸ್ತಿ ಆದ್ರೆ PI ಶುಡ್ ನಾಟ್ ಮೋರ್ ದನ್ 92 ಪ್ಲಸ್. 92 ಪ್ಲಸ್ ಆದ್ರೆ ನಿಮ್ PI ವ್ಯಾಲ್ಯೂ ಏನ್ ಇಫೆಕ್ಟ್ ಆಗುತ್ತೆ? ಡ್ಯೂ ಟು ದಿಸ್ ಮೋರ್ ಬಗ್ಯಾಸೆಲೋ ಬಗ್ಯಾಸ್ ಫೈನ್ ಆಗುತ್ತೆ. ಫೈನ್ ಆದ ತಕ್ಷಣ ಏನಂತೆ? ಬಗ್ಯಾಸ್ ಅಲ್ಲಿ ಬಗ್ಯಾಸ್ ಮೋರ್ ಆಗಿಬಿಡುತ್ತೆ.
ನಿಮ್ದು ಲಾಸ್ಟ್ ಮಿಲ್ ಬಗ್ಯಾಸ್ ಎಲಿವೇಟರ್ ಅಲ್ಲಿ ನೀವು ಇದನ್ನ ಬಗ್ಯಾಸ್ ಎಲ್ಲ ಫಿಟ್ ಮಾಡಿರ್ತಲ್ಲ, ಅಲ್ಲಿ ಫೈನ್ ನಿಮ್ದು ಸ್ಕ್ರೀನರ್ ಇರುತ್ತೆ. ಆಗೇನಾಗುತ್ತೆ, ಫೈನ್ ಬಗ್ಯಾಸ್ ಕಲೆಕ್ಷನ್ ಮೋರ್ ಆಗಿಬಿಡುತ್ತೆ. ಯಾವಾಗೂ 92+ ನಿಮ್ದು ಪಿ ಐ ಆದ ತಕ್ಷಣ ಪವರ್ ಆಫ್ ದ ಬಗ್ಯಾಸ್ ಇನ್ಕ್ರೀಸ್, ಪವರ್ ಆಫ್ ದ ಬಗ್ಯಾಸ್ ಇನ್ಕ್ರೀಸ್ ಆಗುತ್ತೆ. which harmful for clarification. ಫೈನ್ ಬಗ್ಯಾಸ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ನಮ್ ಕ್ಲಾರಿಫಿಕೇಶನ್ ಪ್ರೊಸೆಸ್ ಬೈಲಿಂಗ್ವರ್ಸ್ ನಲ್ಲಿ ಏನ್ ನಮ್ ಕ್ಲಾರಿಫಿಕೇಶನ್ ಪ್ರೊಸೆಸ್ಗೆ ಫೈನ್ ಬಗ್ಯಾಸ್ ಯೂಸ್ ಮಾಡಿ ನಾವು ಅದನ್ನ ಮಿಕ್ಸ್ ಮಾಡಿ ಮಡ್ಡಿ ಜ್ಯೂಸ್ ಫಿಲ್ಟರ್ ಜ್ಯೂಸ್ ಮಾಡಿ ಮಡ್ ಕೇಕ್ ಫಿಲ್ಟರ್ ಕೇಕ್ ಸೆಪರೇಟ್ ಮಾಡ್ಕೊಳ್ಳಿ. ಆ ಕ್ಲಾರಿಫಿಕೇಶನ್ ಪ್ರೊಸೆಸ್ ನಮ್ದು ಡಿಸ್ಟರ್ಬ್ ಆಗುತ್ತೆ 92+ ಆದ್ರೆ. ಅಂಡ್ ಸಮ್ ಜ್ಯೂಸ್ ಮೇ ಬಿ ಎಕ್ಸ್ಟ್ರಾಕ್ಟೆಡ್ ಅಟ್ ದ ಪೈಮರೈಸರ್. ಏನಾಗುತ್ತೆ, PI 92+ ಆದ್ರೆ ಏನಾಗುತ್ತೆ, ಪೈಮರೈಸರ್ ಪೋರ್ಷನ್ ಅಲ್ಲಿ ನಮ್ ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಬಗ್ಯಾಸ್ ನಲ್ಲಿ ನಮ್ ಜ್ಯೂಸ್ ವೇಸ್ಟ್ ಆಗುತ್ತೆ, ಕ್ಯಾರಿಯರ್ ನಲ್ಲಿ ವೇಸ್ಟ್ ಆಗುತ್ತೆ. ಇದೆಲ್ಲ ಪೋಲ್ ಇನ್ಕ್ರೀಸ್ ಆಗುತ್ತೆ, ನಮ್ದು ಜ್ಯೂಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಇದಾಗುತ್ತೆ. ಬಗ್ಯಾಸ್ ಪೋಲು ಇದು ಜ್ಯೂಸ್ ಪೋಲು ಜಾಸ್ತಿ ಆಗುತ್ತೆ ಪೈಮರೈಸರ್ ಅಲ್ಲಿ. which harmful ಆಗುತ್ತೆ. some juice may be extracted pulverizer. less PI consume the more power. less PI ಆದ ತಕ್ಷಣ ಏನಾಗುತ್ತೆ, more power ಕನ್ಸ್ಯೂಮ್ಷನ್ ಆಗುತ್ತೆ ಮಿಲ್ ನಲ್ಲಿ. PI ನಿಮ್ದು ಲೆಸ್ ಆದ್ರೆ, ಇನ್ ಕೇಸ್ PI ಜಾಸ್ತಿ ಆದ್ರೆ ನಮ್ದು ಈ ಪ್ರಾಬ್ಲಮ್ ಆಗುತ್ತೆ, ಕ್ಲಾರಿಫಿಕೇಶನ್ ಮತ್ತು ಜ್ಯೂಸ್ ಲಾಸ್ ಆಗುತ್ತೆ ಪಲ್ವರೈಸರ್ ಪಾಯಿಂಟ್ ನಲ್ಲಿ. ಈಗ ಲೆಸ್ PI ಆದ್ರೆ ಏನಾಗುತ್ತೆ, ಲೆಸ್ PI ಕನ್ಸ್ಯೂಮ್ ಮೋರ್ ಪವರ್ ಅಂಡ್ ರೆಡ್ಯೂಸ್ ದ ಎಕ್ಸ್ಟ್ರಾಕ್ಷನ್. ಮಿಲ್ ನಲ್ಲಿ ಪವರ್ ಕನ್ಸ್ಯೂಮ್ಷನ್ ಮೋರ್ ಆಗುತ್ತೆ ಅಂಡ್ ಎಕ್ಸ್ಟ್ರಾಕ್ಷನ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಪೋಲ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಎಕ್ಸ್ಟ್ರಾಕ್ಷನ್ ಕಡಿಮೆ ಆಗುತ್ತೆ, ನಿಮ್ದು ಪೋಲ್ ಇಂದ ಬಗ್ಯಾಸ್ ಏನು ಜ್ಯೂಸ್ ಪರ್ಸೆಂಟೇಜ್ ಪೋಲ್ ಎಷ್ಟಿರಬೇಕು, 2%, ಲೆಸ್ ದನ್ 2% ಇರಬೇಕು. ಮಾಯಿಶ್ಚರ್ 50% ಇರಬೇಕು. ದೆನ್ ಓನ್ಲಿ ಅವರ್ ಬಾಯ್ಲರ್ ಕುಡ್ ರನ್ ದ ಬಾಯ್ಲರ್ಸ್ ಎಫಿಷಿಯಂಟ್ಲಿ. ಲೆಸ್ ದನ್ 50% ಮಾಯಿಶ್ಚರ್ ಮೇಂಟೈನ್ ಮಾಡಿದ್ರೆ ನಮ್ ಬಾಯ್ಲರ್ ಪ್ರೆಷರ್ ಕಂಟ್ರೋಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಲೆಸ್ ಇದು ಪರ್ಸೆಂಟೇಜ್ ಆಫ್ ದ ಪೋಲ್ ಎಕ್ಸ್ಟ್ರಾಕ್ಷನ್ ರೆಡ್ಯೂಸ್ ಆದ್ರೆ ಪರ್ಸೆಂಟೇಜ್ ಆಫ್ ದ ಪೋಲ್ ಇಸ್ ಮೋರ್ ಆಗುತ್ತೆ. ಇನ್ಕ್ರೀಸ್ ದ ಹೈಡ್ರಾಲಿಕ್ ಟು ಲೋಡ್ ಟು ಎಕ್ಸ್ಟ್ರಾಕ್ಟ್ ದ ಜ್ಯೂಸ್. ಆ ಟೈಮ್ ನಲ್ಲಿ ಲೋಡ್ ಹೈಡ್ರಾಲಿಕ್ ಲೋಡ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಟಾಪ್ ರೋಲರ್ ನಲ್ಲಿ ಏನ್ ನಾವು ಬೋತ್ ಸೈಡ್ ಪಿನಿಯನ್ ಅಂಡ್ ನಾನ್ ಪಿನಿಯನ್ ಸೈಡ್ ಹೈಡ್ರಾಲಿಕ್ ಲೋಡ್ ಹಾಕ್ತಿವಿ, ಆ ಲೋಡ್ ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಲೆಸ್ PI ಆದ್ರೆ ಓಪನ್ ಅಪ್ ಕಡಿಮೆ ಆಗುತ್ತೆ, ಅವಾಗ ನಿಮ್ದು ಹೈಡ್ರಾಲಿಕ್ ಲೋಡ್ ಮಿಲ್ಲ ಜಾಸ್ತಿ ಆಗುತ್ತೆ, ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಎಕ್ಸ್ಟ್ರಾಕ್ಷನ್ ಕಡಿಮೆ ಆಗುತ್ತೆ. ಸೊ ಇದು ಯಾವುದು ಲೆಸ್ PI ಆಗೋದ್ರಿಂದ. ಮೋರ್ PI ಆಗೋದ್ರಿಂದ ಪ್ರಾಬ್ಲಮ್ ಯಾವುದು, ಕ್ಲಾರಿಫಿಕೇಶನ್ ಅಂಡ್ ಆಲ್ಸೋ ಯಾವುದು ಪವರ್ ಕನ್ಸಂಪ್ಷನ್ ಮೋರ್ ಆಗುತ್ತೆ. ಇದು PI ಲೆಸ್ ಆದ್ರೆ ಪವರ್ ಎಕ್ಸ್ಟ್ರಾಕ್ಷನ್ ರೆಡ್ಯೂಸ್ ಆಗುತ್ತೆ, ಪವರ್ ಕನ್ಸಂಪ್ಷನ್ ಮೋರ್ ಆಗುತ್ತೆ, ಹೈಡ್ರಾಲಿಕ್ ಲೋಡ್ ಮಿಲ್ ನಲ್ಲಿ ಇನ್ಕ್ರೀಸ್ ಆಗುತ್ತೆ. ಫೈನಲಿ ನಿಮ್ದು PI ಇಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಇದೆ. PI ಇಸ್ ಈಕ್ವಲ್ ಟು ಪ್ರಿಪರೇಟರಿ ಇಂಡೆಕ್ಸ್ ಇಸ್ ಈಕ್ವಲ್ ಟು 1000 into R divided by 3.88 minus 0.838 R. ಇದು ಪ್ರಿಪರೇಟರಿ ಇಂಡೆಕ್ಸ್ ಒಂದು ಫಾರ್ಮುಲಾ. How the preparatory index is calculated? On this formula basis, you should calculating the preparatory index in the our sugar lab. Sugar lab ನಲ್ಲಿ ನಮ್ PI ನ ಈ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ. Then R is equal to what? R ಅಂದ್ರೆ ಏನು? R is equal to P1 divided by P2, where P1 is after pulverizer sample ball mill for 45 minutes. ಆಫ್ಟರ್ ಪಲ್ವರೈಸರ್ ನಲ್ಲಿ ನಾವು ಬಗ್ಯಾಸ್ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿ ಅದನ್ನ 1 to 1.5 ಲೀಟರ್ ವಾಟರ್ ಆಡ್ ಮಾಡಿ ಬಾಲ್ ಮಿಲ್ ಅಲ್ಲಿ ಅದನ್ನ ರೊಟೇಟ್ ಮಾಡ್ತಾರೆ. ಹೈ RPM ರೊಟೇಟ್ ಮಾಡಿದ ತಕ್ಷಣ ಅದು P1 ಫೈಂಡ್ ಔಟ್ ಆಗುತ್ತೆ. ನೆಕ್ಸ್ಟ್ ನಮ್ P2 ಏನು, ಆಫ್ಟರ್ ಪಲ್ವರೈಸರ್ ಸ್ಯಾಂಪಲ್ ರ್ಯಾಪಿಡ್ ಪೋಲ್ ಎಕ್ಸ್ಟ್ರಾಕ್ಟರ್ 45 minutes. ಅಪ್ಟರ್ ಪಲ್ವರೈಸರ್ ಅಲ್ಲಿ ಬಗ್ಯಾಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ರ್ಯಾಪಿಡ್ ಪೋಲ್ ಮೀಟರ್ ಅಲ್ಲಿ ಅದನ್ನು ವಾಟರ್ ಮಿಕ್ಸ್ ಮಾಡಿ ಸ್ಲೋ RPM ಅಲ್ಲಿ ಅಪ್ ಟು 45 minutes ಅಲ್ಲಿ ರೊಟೇಟ್ ಮಾಡಿ P1 ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್ P1 by P2 ಮಾಡಿದ ತಕ್ಷಣ ನಮ್ದು R ವ್ಯಾಲ್ಯೂ ಫೈಂಡ್ ಔಟ್ ಆಗುತ್ತೆ. R ವ್ಯಾಲ್ಯೂ ಹಾಕಿ
PI is equal to ಈ ಫಾರ್ಮುಲಾ ಯೂಸ್ ಮಾಡಿ ನಾವು PI ಕ್ಯಾಲ್ಕುಲೇಟ್ ಮಾಡಬೇಕು. Then PI must be in this range for better extraction and also better meal performance. You should have to maintain PI between 88 to 91. So ಇದೊಂದು ಆಗಿತ್ತು ಗೆಳೆಯರಿ. ಪೆಪ್ಟಿಡ್ ಇಂಡೆಕ್ಸ್ ಒಂದು ಗುಡ್ ಪ್ಯಾರಾಮೀಟರ್. ಮಿಲ್ ಎಕ್ಸ್ಟ್ರಾಕ್ಷನ್ ಬಗ್ಗೆ, ಮಿಲ್ ಎಫಿಷಿಯನ್ಸಿ ಬಗ್ಗೆ ಫೈಂಡ್ ಔಟ್ ಮಾಡೋಕೆ ಅದರ ಬಗ್ಗೆ ಒಂದು ಸಿಂಪಲ್ ವಿಡಿಯೋ ಆಗಿತ್ತು. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ಒಂದು ವಿಷಯ ನಾನು ರೆಗ್ಯುಲರ್ ಹೇಳೋದು, ಹೆಚ್ಚು ಹೆಚ್ಚು ಮರಗಳನ್ನ ಬೇಯಿಸಿ ಪರಿಸರನ ಉಳಿಸಿ. ಥ್ಯಾಂಕ್ ಯು.